ಹಿಂದೂ ಪರಂಪರೆಯಲ್ಲಿ ಶ್ರಾವಣ ಮಾಸ ಅಂತಂದರೆ ಇದು ಹಬ್ಬಗಳ ಮಾಸ. ಶ್ರಾವಣ ಮಾಸದ ನಂತರ ಸಾಕಷ್ಟು ಹಬ್ಬಗಳು ಬರುತ್ತೆ. ಅದರಲ್ಲೂ ಬಹಳ ಪ್ರಮುಖವಾದಂಥದ್ದು ಏನು ಗಣೇಶ ಗೌರಿ ಹಬ್ಬ. ಹೀಗಾಗಿ ಇಂದು ಗೌರಿ ಹಬ್ಬ ಹಿನ್ನೆಲೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಗೌರಿಯ ಪೂಜೆಯನ್ನು ಮಹಿಳೆಯರು ಮಾಡ್ತಾ ಇರ್ತಕ್ಕಂಥದ್ದು. ಇಂದು ನಾವು ಮೈಸೂರಿನ ವೀರನಗೆರೆಯಲ್ಲಿ ಏನು ಬಂದಿದ್ದೇವೆ, ಇಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ಗೌರಿ ಕೂರಿಸುವಂತಹ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಏನು ಈ ಒಂದು ಮನೆಯಲ್ಲಿ ಅಂದರೆ ಸಾಕಷ್ಟು 3-4 ತಲೆಮಾರಿನಿಂದಲೂ ಕೂಡ ಗೌರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನು ಇಲ್ಲಿ ಈ ಒಂದು ಕುಟುಂಬದವ್ರು ಏನಿದ್ದಾರೆ, ಇವರು ಸಾಕಷ್ಟು ತಲೆಮಾರುಗಳಿಂದ ಗೌರಿಯನ್ನು ಕೂರಿಸ್ತಾರೆ. ಮೊದಲ ಪೂಜೆಯನ್ನು ಮಾಡಿದ ನಂತರ ಏನು ಗ್ರಾಮದಲ್ಲಿರುವಂತಹ ಸಾಕಷ್ಟು ಅಂದರೆ ವೀರನಗೆರೆ ಗ್ರಾಮದ ಸುತ್ತಮುತ್ತ ಇರ್ಬೋದು ಅಥವಾ ಇತರ ಭಾಗಗಳಿಂದ ಬಂದಂತಹ ಮಹಿಳೆಯರು ಬಂದು ತಾವೇ ಗೌರಿಯನ್ನು ಪೂಜಿಸ್ತಾರೆ. ಹೀಗಾಗಿ ಇದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಅಂದರೆ ನೂರಾರು ಜನ ಮಹಿಳೆಯರು ಬಂದು ಇಲ್ಲಿ ಗೌರಿಯನ್ನು ಪೂಜಿಸ್ತಾರೆ. ಹೀಗಾಗಿ ಈ ಒಂದು ಸ್ವರ್ಣ ಗೌರಿ ರಥ ಏನಿದೆ, ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಾಕಷ್ಟು ಒಂದು ಮಹತ್ವದ ಪಾತ್ರವನ್ನಿದೆ. ಸಾಕಷ್ಟು ಜನ ಮಕ್ಕಳಿರ್ಬೋದು ಅಥವಾ ಹುಡುಗರು ಎಲ್ಲರೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ. ಆದರೆ ಗೌರಿ ಪೂಜೆಯನ್ನು ಸಾಂಕೇತಿಕವಾಗಿ ಗಣಪತಿಯ ಪಕ್ಕ ಕೂರಿಸ್ತಾ ಇರ್ತಕ್ಕಂಥದ್ದು. ಆದರೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕವಾಗಿ ಗೌರಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಸಾಕಷ್ಟು ರೀತಿಯಾದಂತಹ ವಿಶೇಷತೆಗಳಾಗ್ತವೆ. ಹೀಗಾಗಿ ಅದರ ಒಳಗೊಂಡಂತೆ ಇದು ಕೂಡ ಒಂದು ವಿಶೇಷತೆ ಅಂತ ಹೇಳೋದು ಕೂಡ ತಪ್ಪಾಗಿಲ್ಲ. ಗೌರಿಯನ್ನು ಪುಟ್ಟ ಗೌರಿಯನ್ನು ನೋಡಿರ್ತಾರೆ, ಆದರೆ ಇಲ್ಲಿ ಒಂದು ದೊಡ್ಡದ ಗೌರಿಯ ಜೊತೆಗೆ ಬೆಳ್ಳಿಯ ಗೌರಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಯಾವ ರೀತಿಯಾಗಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅದೇ ರೀತಿ ಗೌರಿಯ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬರುವಂಥ ಇಲ್ಲಿ ಸಾಕಷ್ಟು ಜನ ಮಹಿಳೆಯರೇನಿದ್ದಾರೆ, ಈ ಮಹಿಳೆಯರು ಗೌರಿ ಪೂಜೆಯನ್ನು ಮಾಡಿ ತದಾದ ನಂತರ ಏನು ಸಾಕಷ್ಟು ಏನು ಕುಂಕುಮ ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ನೈವೇದ್ಯನ ಬಾಗಿನವನ್ನು ಕೂಡ ಅರ್ಪಿಸ್ಕೊಳ್ತಾರೆ. ಈ ಒಂದು ಮನೆಯಲ್ಲಿ ನೆಲೆಸಿರುವಂತಹ ಅಥವಾ ಏನು ಪ್ರತಿಷ್ಠಾಪನೆ ಮಾಡುವಂತಹ ಗೌರಿಯ ಇತಿಹಾಸ ಏನು, ಮತ್ತು ಈ ಒಂದು ಗೌರಿ ಪೂಜೆಯನ್ನು ಯಾಕೆ ಇಲ್ಲಿನ ಸಾರ್ವಜನಿಕರು ಮುಕ್ತವಾಗಿ ಇಲ್ಲಿ ಪೂಜೆ ಮಾಡ್ತಾರೆ, ಮತ್ತು ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿನ ಮನೆಯವರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಏನು ಸರ್ ಇದ್ರ ಇತಿಹಾಸ ಏನು ಅಂತೇಳಿ ಸರ್? ಸರ್ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಪರಂಪರೆ ಇದು. ನಮ್ಮ ಮನೆಯಲ್ಲಿ ವಂಶ ಪರಂಪರೆಯಾಗಿ ನಡ್ಕೊ ಬಂದಿದೆ. ಇದು ಏನಂದರೆ ಮರಳಗೌರಿ ಪ್ರತಿಷ್ಠಾಪನೆ, ಎಲ್ಲ ಸ್ವರ್ಣಗೌರಿ ಜೊತೆಗೆ ನಾವು ಮರಳಗೌರಿ ತರೋದು ಇಲ್ಲಿನ ವಿಶೇಷತೆ. ನಾವು ಇಲ್ಲಿ ಬೆಳಗಿನ ಜಾವ ಎದ್ದು ಸ್ನಾನ ನಂತರ ಹೋಗಿ ಕಾವೇರಿ ನದಿಯಲ್ಲಿ ಮುಳುಗಿ ಪೂಜೆ ಮಾಡಿ ಅಲ್ಲಿ ಕೈ ಸಿಗುವಂಥ ಮರಳಲ್ಲಿ ಏನಾರು ಒಂದು ಸಿಗುತ್ತೆ, ಬಳೆನೋ ವಾಲ್ಭಾಗ್ಯನೋ ಕರಿಮಣಿ ಭಾಗ್ಯನೋ ಏನೋ ಒಂದು ಸಿಗುತ್ತೆ. ಅದು ಸಿಕ್ಕಾಗ ಅದರ ಬಗ್ಗೆ ಕುರುವಾಗಿ ಈ ವರ್ಷ ಬೆಳೆ ಎಲ್ಲ ಸುಗಮವಾಗಿರುತ್ತೆ ಅಂತ ತಾಯಿನ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ತರ್ತೀವಿ. ಆಮೇಲೆ ಫಸ್ಟು ನಮ್ಮ ನಂತರ ಪೂಜೆ ನಂತರ ನಾವು ಇಲ್ಲಿ ಜಾತಿ ಭೇದ ಭಾವ ಏನಿಲ್ಲ, ಎಲ್ಲರೂ ಬಂದು ಪೂಜೆ ಮಾಡ್ಕೊಳ್ಬೋದು. ಗೌರಿ ಅಂದಮೇಲೆ ಎಲ್ಲ ಹೆಣ್ಮಕ್ಳುಗಳಿಗೂ ಒಂಥರ ತವ್ರ ಮನೆ ಇದ್ದಂಗೆ ಎಲ್ಲರೂ ಬಂದು ಸುಸೂತ್ರವಾಗಿ ನೋಡಿತಾ ಇದ್ದಾರಲ್ಲ, ಯಾರು ಜಗಳ ಜಂಟಿ ಏನೂ ಇಲ್ಲದೆ ಸಾವಧಾನವಾಗಿ ಪೂಜೆ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಸರ್ ಈ ಬಾರಿಯ ಸಂದೇಶ ಏನು ಸಿಕ್ಕಿದೆ ಸರ್? ಅಂದರೆ ವಾಲ್ಭಾಗ್ಯ ಅಂತ ಸಿಕ್ಕಿದೆ, ಓಲೆಗರಿ ಸಿಕ್ಕಿದೆ. ಹಂಗಾಗಿ ಸುಭಿಕ್ಷವಾಗಿರುತ್ತೆ ದೇಶ, ಅದಂತೂ ಹೇಳ್ಬೋದು. ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ಈ ಗೌರಿ ಹಬ್ಬದಲ್ಲಿ ಅಥವಾ ಏನು ಸಂಕೇತ ಇದೆ, ಒಂದು ರೀತಿಯಾಗಿ ಶುಭ ಸೂಚನೆ ಅಥವಾ ಏನೋ ಒಂದು ಭವಿಷ್ಯ ಕಾಲಜ್ಞಾನ ಹೇಳುತ್ತಾ ಅಂತೇಳಿ ಅಷ್ಟೇ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ, ಓಲೆಗರಿ ಸಿಗೋದ್ರಿಂದ ಸುಭಿಕ್ಷವಾಗಿರುತ್ತೆ, ಮಳೆ ಬೆಳೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಇದಿಷ್ಟು ಏನು ಮನೆಯವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಇದೊಂದು ಸ್ವರ್ಣಗೌರಿ ರಥ ಆದರೂ ಕೂಡ ಇಲ್ಲಿ ಮೈಸೂರಿನಲ್ಲಿ ವೀರನಗೆರೆಯಲ್ಲಿ ಮರಳಿನ ಗೌರಿಯನ್ನು ಕೂರಿಸ್ತಾರೆ. ಅದ್ರ ಜೊತೆ ಒಂದು ಸಂಕೇತಗಳನ್ನು ಕೂಡ ಗೌರಿ ಕೊಡ್ತಾಳೆ ಅಂತಕ್ಕಂಥದ್ದು ನಂಬಿಕೆ. ಹೀಗಾಗಿ ಈ ಬಾರಿಯ ಗೌರಿ ಹಬ್ಬ ಕೂಡ ಸಾಕಷ್ಟು ವಿಶೇಷತೆಯಾಗಿ ಮೈಸೂರಿನಲ್ಲೂ ಕೂಡ ಆಚರಣೆ ಆಗ್ತಾ ಇದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ವಿ ನ್ಯೂಸ್ ಕನ್ನಡ, ಮೈಸೂರು.